ಮನೀಶ್ ಸಿಸೋಡಿಯಾಗೂ ಕೂಡ ಸೋಲು. ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸುವಂತ ಪರಿಸ್ಥಿತಿ ಬಂತು. ಜಂಗ್ಪುರದಲ್ಲಿ ಸಿಸೋಡಿಯಾಗೆ ಸೋಲು. ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಮನೀಶ್ ಸಿಸೋಡಿಯಾ ವಿಚಾರದಲ್ಲಿ. ಕ್ಷೇತ್ರವನ್ನ ಬದಲಿಸಿ ಸಿಸೋಡಿಯಾ ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಈ ಹಿಂದೆ ಪತ್ಪರ್ಗಂಜ್ನಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಿದ್ದು. ಬಟ್ ಈಗ ಪತ್ಪರ್ಗಂಜಿಂದ ನೇರವಾಗಿ ಜಂಗ್ಪುರ್ಗೆ ಬಂದಿದ್ರು. ಬಟ್ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಇದು ಒಂದು ಕೂಡ ಇತ್ತು. ಬಟ್ ಈಗ ಅದನ್ನ ಸೋಲುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ರು. ಬಿಜೆಪಿಯ ತರ್ವಿಂದರ್ ಸಿಂಗ್ ಅಲ್ಲಿ ಗೆಲುವನ್ನ ಕಂಡಿದ್ದಾರೆ. ಮನೀಶ್ ಸಿಸೋಡಿಯಾಗೆ ಸೋಲು, ಅಲ್ಲಿ ಬಿಜೆಪಿ ಗೆಲುವನ್ನ ಕಂಡಿದೆ. ಕ್ಷೇತ್ರವನ್ನ ಬದಲಿಸಿದಂತ ಮನೀಶ್ ಸಿಸೋಡಿಯಾಗೆ ಜನ ಒಪ್ಕೊಂಡಿಲ್ಲ. ಪತ್ಪರ್ಗಂಜ್ನಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಂಥವ್ರು ನೇರವಾಗಿ ಬಂದು ಜಂಗ್ಪುರದಿಂದ ಸ್ಪರ್ಧೆಯನ್ನ ಮಾಡಿ ಈಗ ಸೋಲನ್ನ ಅನುಭವಿಸಿದ್ದಾರೆ. ಮೊದಲನೇ ಬಾರಿಗೆ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದಂಥವರು ಈಗ ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ. ಅಲ್ಲಿ ಬಿಜೆಪಿ ಗೆಲುವನ್ನ ಕಂಡುಕೊಂಡಿದೆ. ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂತಹ ಪ್ರಮುಖ ನಾಯಕರುಗಳ ಕ್ಷೇತ್ರಗಳೆಲ್ಲವೂ ಕೂಡ ಮಕಾಡೆ ಮಲಗುವಂತ ಪರಿಸ್ಥಿತಿ ಆಗೋಯ್ತು. ಬಿಜೆಪಿಯ ಕಾನ್ಸಂಟ್ರೇಷನ್ ಇದ್ದಿದ್ದು ಕೂಡ ಅದೇ. ಯಾರೆಲ್ಲ ಪ್ರಮುಖ ಲೀಡರ್ಸ್ಗಳಿದ್ದಾರೆ ಅವರನ್ನೇ ಫೋಕಸ್ ಮಾಡಿ ಅವರನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಇನ್ನುಳಿದಂಥವರೆಲ್ಲವೂ ಕೂಡ ವೀಕ್ ಆಗ್ಬಿಡ್ತಾರೆ. ಅವರವ್ರ ಕ್ಷೇತ್ರದಲ್ಲಿ ಅವರವರೇ ಓಡಾಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಇನ್ನು ಬೇರೆ ಕ್ಷೇತ್ರಗಳಿಗೆ ಹೋಗೋಕ್ಕೆ ಆಗೋದಿಲ್ಲ ಅಂತ ಹೇಳಿ ತುಂಬ ಫೋಕಸ್ ಮಾಡಿ ತುಂಬ ಪ್ರಬಲವಾಗಿರುವಂಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಫೈಟ್ ಅನ್ನ ಕೊಟ್ಟರು. ಈಗ ಆ ನಿಟ್ಟಿನಲ್ಲಿ ಬಿಜೆಪಿ ಸಕ್ಸಸ್ ಕೂಡ ಕಂಡಿದೆ. ಹಲವು ವಿಶ್ಲೇಷಣೆಗಳು ಕೂಡ ಇದ್ದಾವೆ. ಯಾಕೆ ಹೀಗೆ ಏನಾಯಿತು ಆಮ್ ಆದ್ಮಿ ಪಕ್ಷಕ್ಕೆ ಅಂತೇಳಿ. ಒಂದು ಕಡೆಗೆ ಭ್ರಷ್ಟಾಚಾರನೂ ಇರ್ಬೋದು, ಇನ್ನೊಂದು ಕಡೆಗೆ ಕಾಂಗ್ರೆಸ್ ಕೂಡ 6% ಓಟನ್ನು ತಗೊಂಡಿದೆ. ಕಳೆದ ಬಾರಿಗಿಂತ 2% ಓಟನ್ನು ಗೇನ್ ಪಡ್ಕೊಂಡಿದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಆಮ್ ಆದ್ಮಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ತದನಂತರ ಗ್ಯಾರಂಟಿಗಳ ವಿಚಾರದಲ್ಲಿ ಬರೋದಾದ್ರೆ ಆಮ್ ಆದ್ಮಿ ಪಕ್ಷ ಘೋಷಣೆ ಮಾಡಿರುವಂಥ ಎಲ್ಲ ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ತೀವಿ, ಜೊತೆಗೆ ನಮ್ಮದು ಗ್ಯಾರಂಟಿಗಳಿದ್ದಾವೆ ಅಂತೇಳಿ ಬಿಜೆಪಿ ಬಂತು. ಈ ಎಲ್ಲ ವಿಚಾರಗಳು ಬಹುದೊಡ್ಡದಾಗಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆದಂಗೆ ಕಾಣಿಸ್ತು. ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಇರುವಂತಹ ಕಿತ್ತಾಟ ಬಹುದೊಡ್ಡದಾಗಿ ಲಾಭವನ್ನ ಬಿಜೆಪಿಗೆ ತಂದುಕೊಟ್ಟಿದೆ. ಅದೇ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಬಂದ್ರು. ಅದರಲ್ಲೂ ಕೂಡ ಈಗ ಚುನಾವಣೆ ಹತ್ತಿರದಲ್ಲಿದ್ದಂಥ ಸಂದರ್ಭದಲ್ಲಿ ಬಜೆಟ್ ಕೂಡ ಒಂದು ವರವಾಗಿ ಬಂತು. 12 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿ ಕೊಟ್ಟರು. ಮಧ್ಯಮ ವರ್ಗದವರಿಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡ್ತು. ಕೊನೆಯ ಗಳಿಗೆಯಲ್ಲಿ ಅದು ಸ್ವಿಂಗ್ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ಅದೇನಾದರೂ ಸಾಧ್ಯ ಆಗಿರಬಹುದಾ ಅನ್ನುವಂಥದ್ದು. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ಕಾಣಿಸಿಕೊಳ್ತಾ ಇದ್ದಿದ್ದು ಇದೆ. 6 ಎಕ್ಸಿಟ್ ಪೋಲ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ರು, 1 ಎಕ್ಸಿಟ್ ಪೋಲ್ಗಳು ಮಾತ್ರ ಹೇಳ್ತಾ ಇದ್ದಿದ್ದು. ಇನ್ನು ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಟ್ರೆಂಡ್ಗಳನ್ನು ನೋಡಲಾಗಿ 46ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಅಥವಾ ಗೆದ್ದಿದೆ. ಟುಗೆದರ್ ಲೀಡ್ ಪ್ಲಸ್ ವಿನ್ ಎರಡೂ ಸೇರಿಸಿಕೊಂಡು ಸುಮಾರು 46 ಸೀಟ್ಗಳಲ್ಲಿ 46 ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ. ಒಟ್ಟಾರೆ ಸ್ಥಿತಿಗತಿಗಳನ್ನು ನೋಡಿದಾಗ ನಮಗೆ ನಿಚ್ಚಳ ಬಹುಮತವನ್ನು ದಿಲ್ಲಿಯ ಜನ ಕೊಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ನನಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ಯಾರು ಈ ಚುನಾವಣೆಯನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿಕೊಟ್ರು ಮತ್ತು ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಕಾರಾತ್ಮಕವಾದಂಥ ಮತ್ತು ಆಡಳಿತ ಮಾಡುವಂಥ ಜನ ಕೊಟ್ಟರೆ ಹಾದಿ ಬೀದಿ ರಂಪ ಮಾಡ್ತಾ ಒಂದು ನಕಾರಾತ್ಮಕ ರಾಜಕಾರಣಕ್ಕೆ ಜನ ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ, ಸರಿಯಾದ ಹಾದಿಯನ್ನು ಅವರಿಗೆ ತೋರಿಸಿದ್ದಾರೆ. ರಸ್ತೆಯಲ್ಲಿ ಕೂತು ಜಗಳಾಡೋದು ಮತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹಿನ್ನೆಲೆಯಲ್ಲಿ ಬಂದು ಇವತ್ತು ಭ್ರಷ್ಟಾಚಾರವನ್ನೇ ಪ್ರತಿಯೊಂದಕ್ಕೂ ಭ್ರಷ್ಟತನವನ್ನೇ ಆಧಾರ ಮಾಡಿಕೊಂಡು
ಬೇರೆ ಬೇರೆ ಪಾರ್ಟಿಗಳಲ್ಲಿ ಭ್ರಷ್ಟಾಚಾರದ ಕಾರಣದಿಂದ ಟಿಕೆಟ್ ಕೊಡಲಾರದಂಥವ್ರಿಗೆ ಅವರನ್ನೆಲ್ಲ ಹಿಡ್ಕೊಂಬಂದು ಒಂದು ಗುಂಪು ಕಟ್ಟಿ ಒಂದು ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದವರಿಗೆ ದೆಹಲಿಯ ಜನ ಸರಿಯಾದ ಒಂದು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ನಶಿಸಿ ಹೋಗ್ತಾ ಇದೆ. ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಾರ್ಟಿ ಇಷ್ಟು ತೀವ್ರವಾದಂಥ ಒಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವವನ್ನು ದೇಶದಾಗ ಕಳ್ಕೋಬಾರ್ದು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ, ನಮ್ಮ ಪಕ್ಷದಲ್ಲಿಯೂ ಕೂಡ ಪ್ರಜಾತಾಂತ್ರಿಕವಾಗಿ ಅಧ್ಯಕ್ಷರನ್ನು ಆರಿಸುವಂಥ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಇರುತ್ತೆ. ಉಳಿದವರೆಲ್ಲ ನಾಮಕೆ ವಾಸ್ತೆ ಮಾಡ್ತಾರೆ. ನಾವು ಮೆಂಬರ್ಶಿಪ್ಪನ್ನು ಮಾಡಿ. ಸೊ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ನ ಪರಿಸ್ಥಿತಿ ಈ ರೀತಿಯಾಗಿ ಆಗಬಾರ್ದಾಗಿತ್ತು ಅಂತೇಳಿ. ಕಾರಣ ಹ್ಯಾಟ್ರಿಕ್ ಡಕೌಟ್ ಅನ್ನ ಅವರು ಅನುಭವಿಸಿರೋದಲ್ಲಿ. ಹ್ಯಾಟ್ರಿಕ್ ಡಕೌಟ್